ಸರ್ಕಾರದ ಅಂಕಿಅಂಶಗಳ ಪ್ರಕಾರ 5,400 ಕೆರೆಗಳಿದ್ದಾವೆ. ಈ ಕೆರೆಗಳನ್ನು ಜೋಡಿಸುವಂಥ ಒಂದು ದೊಡ್ಡ ಜಾಲ ಅಂದರೆ ನೆಟ್ವರ್ಕು ರಾಜಕಾಲುವೆಗಳು ಮತ್ತು ಅದರ ಪೋಷಕ ಕಾಲುವೆಗಳು. ಇವುಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತೇಳಿ 1997ರಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಆಗಿದ್ದಾಗ ನಮ್ಮ ಅವತ್ತಿನ ಸಂಜಯ್ ದಾಸ್ ಗುಪ್ತಾ ಅನ್ನುವಂಥ ಒಬ್ಬ ದಕ್ಷ IAS ಆಫೀಸರ್ DC ಆಗಿದ್ದರು. ಅವರು ಇಸ್ರೋ ಸಂಬಂಧದಲ್ಲಿ ಅವ್ರನ್ನ ಭೇಟಿ ಮಾಡಿ ಈ ಜಿಲ್ಲೆಗಳಲ್ಲಿ ಒಂದು ಕೆರೆಗಳನ್ನು ಸುಸ್ಥಿತಿಗೆ ತಂದುಕೊಳ್ಳುವುದಕ್ಕೆ ಒಂದು ಅಧ್ಯಯನ ಮಾಡಿಸಿ ಒಂದು ರಿಪೋರ್ಟನ್ನು ಮಾಡಿಸಿದ್ರು. ಅದರಲ್ಲಿ ರೆಕಮೆಂಡೇಶನ್ ಏನಿತ್ತು ಅಂದರೆ ಕೆರೆಗಳನ್ನು ಸರಿಯಾದ ರೀತಿಯಲ್ಲಿ ಒತ್ತುವರಿಯಾಗದೆ ಅವುಗಳನ್ನು ಸರ್ವೆ ಮಾಡಿ ಇಟ್ಕೊಳ್ಳೋದು, ಬಹಳ ಮುಖ್ಯವಾಗಿ ಕೆರೆಗಳಿಗೆ ನೀರು ಹರಿದು ತರ್ತಾ ಇದ್ವಲ್ಲ, ರಾಜಕಾಲುವೆ ಇರ್ಬೋದು ಅಥವಾ ಪೋಷಕ ಕಾಲುವೆ ಇರ್ಬೋದು, ಅವುಗಳನ್ನು ಮೂಲ ಏನು 100 ವರ್ಷಗಳ ಹಿಂದೆ ಹೇಗಿತ್ತೋ ಅದನ್ನು ಸುಸ್ಥಿತಿಗೆ ತಂದುಕೊಳ್ಳುವಂಥದ್ದು ಮಾಡಿದರೆ ಕನಿಷ್ಠ ಪಕ್ಷ ಈ ಜಿಲ್ಲೆಗಳಿಗೆ ಆಗಾಗ ಬರುವಂಥ ಸೈಕ್ಲೋನಿಂದ ಆದ್ರೂ ಈ ಕೆರೆಗಳಿಗೆ ನೀರು ಬರ್ತದೆ ಅನ್ನುವಂಥ ವರದಿಯನ್ನು ರೆಕಮೆಂಡೇಶನನ್ನು ಅವತ್ತು ಮಾಡಿದ್ರು. ಆದರೆ ಅದರ ಮುಂದುವರಿದ ಭಾಗವಾಗಿ ನಮ್ಮ ಇಲಾಖೆಗಳ ಸಣ್ಣ ನೀರಾವರಿ ಇಲಾಖೆ ಇರಲಿ ಅಥವಾ ಜಿಲ್ಲಾಡಳಿತಗಳಿರಲಿ ಅಥವಾ ಜಿಲ್ಲಾ ಪಂಚಾಯಿತಿಗಳಿರಲಿ ಈ ಕೆರೆಗಳನ್ನು ಮತ್ತು ಕಾಲುವೆಗಳನ್ನು ಜನರ ಏನು ಸುಪರ್ದಿಯಲ್ಲಿದ್ದು ಮೊದಲು ಅವುಗಳಿಂದ ಕಿತ್ಕೊಂಡು ಇವತ್ತು ಅದರ ಸರ್ಕಾರ ಕೆರೆಗಳ ಒಡೆತನ ಬಂದ ಮೇಲೆ ಇವತ್ತು ಅದರ ನಿರ್ವಹಣೆಯ ಲೋಪದಿಂದ ಇವತ್ತು ಯಾವ ಕೆರೆಗಳಿಗೂ ನೀರು ಹರಿದು ಬರ್ತಾ ಇಲ್ಲ. ರಾಜಕಾಲುವೆಗಳು ಒತ್ತುವರಿಯಾಗಿದ್ದಾವೆ, ಅವುಗಳನ್ನು ಸರಿಯಾಗಿ ತೆರವು ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಜನಸಾಮಾನ್ಯರು ಸಹ ಅವುಗಳ ಕಡೆ ಗಮನ ಹರಿಸದೆ ಇವತ್ತು ಕೇವಲ ನಾವು ಕೊಳವೆ ಬಾವಿಗಳಿಂದ ಮಾತ್ರ ನಾವು ನಮ್ಮ ಕೃಷಿ ನಡೀತಾ ಇದೆ, ಕುಡಿಯೋ ನೀರು ಬರ್ತಾ ಇದೆ ಅನ್ನುವಂಥ ಭ್ರಮೆಗೆ ಬಿದ್ದು ಇವತ್ತು ಎಲ್ಲೂ ಏಷ್ಯಾ ಖಂಡದಲ್ಲೇ ಇಲ್ಲದೆ ಇರತಕ್ಕಂಥ ಒಂದು ವರ ಕೆರೆಗಳು ನಮಗೆ ಅಂಥವುಗಳನ್ನು ನಿರ್ಲಕ್ಷ್ಯ ಮಾಡಿರುವುದರ ಪರಿಣಾಮವಾಗಿ ಇವತ್ತು ಹಲವಾರು ವರ್ಷಗಳಿಂದ ನಮ್ಮ ಕೆರೆಗಳಿಗೆ ನೀರು ಹರಿದು ಬರ್ತಾ ಇಲ್ಲ. ಏನೋ 2020, 21, 22ರಲ್ಲಿ ಈ ಜಿಲ್ಲೆಗಳಿಗೆ 100 ವರ್ಷದಲ್ಲೂ ಬರದೇ ಇರತಕ್ಕಂಥ ಅಪಾರ ಪ್ರಮಾಣದ ಮಳೆ ಬಂದಿದ್ದರಿಂದ ಒಂದಿಷ್ಟು ಕೆರೆಗಳು ಅದರಿಂದ ತುಂಬಿಕೊಂಡಿದ್ದಾವೆ. ಅವುಗಳಿಂದ ಒಂದಿಷ್ಟು ಅಂತರ್ಜಲದ ಮಟ್ಟ ಸುಧಾರಣೆ ಆಗಿದೆ. ಮತ್ತು ಏನು ಈ ಬೆಂಗಳೂರಿನ ತ್ಯಾಜ್ಯ ನೀರು ಬಂದು ಕೆಲವು ಕೆರೆಗಳಿಗೆ ತುಂಬಿತ್ತು, ಅದೆಲ್ಲ ಫ್ಲಶ್ ಆಗಿ ಆಚೆ ಹೋಗಿ ಅದು ಆಂಧ್ರ ಮತ್ತು ತಮಿಳುನಾಡು ಗಡಿಯನ್ನು ದಾಟಿದೆ. ಇದರಿಂದ ನಮಗೆ ಆಗ್ತಾ ಇರತಕ್ಕಂಥ ಅಪಾಯ ಸ್ವಲ್ಪ ಮಟ್ಟಿಗಾದರೂ ಮುಂದೂಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗಳಿಗೆ ಆಗಬೇಕಾಗಿರ್ತಕ್ಕಂಥ ಅತ್ಯಂತ ಆದ್ಯತೆಯ ಮೇರೆಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂದರೆ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿ ನಮ್ಮ ಕೆರೆಗಳನ್ನು ಸಮಗ್ರವಾಗಿ ಕೆರೆಗಳಿಗೆ ನೀರು ಹರಿಸ್ತಾ ಇರ್ತಕ್ಕಂಥ ಕಾಲುವೆ ಮತ್ತು ಪೋಷಕ ಕಾಲುವೆ ಮತ್ತು ರಾಜಕಾಲುವೆಗಳನ್ನು ಮತ್ತು ಕೆರೆಗಳ ಜಲಾನಯನ ಪ್ರದೇಶವನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಅದಕ್ಕೆ ಈಗಾಗಲೇ ಅನೇಕ ಸಾರಿ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ಸರ್ಕಾರದ ಮೇಲೆ ಅದು ಸಹ ನಮ್ಮದು ಬಹಳ ಮುಖ್ಯವಾದಂಥ ಬೇಡಿಕೆಯನ್ನು ಸಹ ನಾವು ಇಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಜನರನ್ನು ಸಹ ಜಾಗೃತಿಗೊಳಿಸಿ ಆಯಾ ಭಾಗದ ಕೆರೆಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವ ಕಡೆಗೆ ಜನರು ಸಹ ಹೆಚ್ಚಿನ ಕರ್ತವ್ಯ ಅವರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತೇಳಿ ಜನರಲ್ಲೂ ಸಹ ಜಾಗೃತಿಯನ್ನು ಮೂಡಿಸ್ತಾರೆ. ಎಲ್ಲಿಗೋಯ್ತು, ಯಾರ ಖಜಾನೆಗೋಯ್ತು, ಯಾರು ಅದನ್ನು ಲೂಟಿ ಮಾಡಿ ತಿಂದಿದ್ದಾರೆ. ಇವತ್ತು ನಾಗರಿಕರಿಗೆ ಶುದ್ಧವಾದಂಥ ಕುಡಿಯುವ ನೀರನ್ನು ಕೊಡುವ ನೆಪದಲ್ಲಿ ಇವತ್ತು ಸಾವಿರಾರು ಕೋಟಿ ಖರ್ಚಾದ್ರೂ ಯಾಕೆ ನಾಗರಿಕರಿಗೆ ಇನ್ನೂ ಒಂದು ಬೊಗಸೆ ನೀರು ಕುಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ? ಇವತ್ತು ಇದು ನಮ್ಮೆಲ್ಲರ ಮೂಲಭೂತವಾದಂಥ ಪ್ರಶ್ನೆ. ಮತ್ತು ನಮಗೆ ಯೋಜನೆಗಳ ಹೆಸರಲ್ಲಿ ಇಷ್ಟು ಅನ್ಯಾಯ ಮಾಡಿದ್ರು, ತಾರತಮ್ಯ ಮಾಡಿದ್ರು, ವಂಚನೆ ಮಾಡಿದ್ರು, ಹಸಿ ಸುಳ್ಳುಗಳನ್ನು ಹೇಳ್ಕೊಂಡು ನಮ್ಮನ್ನು 30 ವರ್ಷಗಳ ಕಾಲ ನಮ್ಮ ಅಂತರ್ಜಲ ಇನ್ನಷ್ಟು ಪಾತಾಳಕ್ಕೆ ಹೋದ ಮೇಲೆ, ನಮ್ಮ ಅಂತರ್ಜಲ ಇನ್ನೂ ವಿಷಯುಕ್ತ ಆದ ಮೇಲೂ ಇನ್ನೂ ನಮ್ಮನ್ನು ಕತ್ತಲೆಯಲ್ಲಿಟ್ಟಿರ್ತಕ್ಕಂಥವ್ರು ಯಾರು ಅಧಿಕಾರಿಗಳ, ಗುತ್ತಿಗೆದಾರರ, ರಾಜಕಾರಣಿಗಳ, ಇದರ ಬಗ್ಗೆ ಒಂದು ತೀವ್ರವಾದಂಥ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಅದು ತಾಂತ್ರಿಕ ತನಿಖೆನೂ ಆಗಬೇಕು, ಆರ್ಥಿಕ ತನಿಖೆನೂ ಆಗಬೇಕು. ಆಗ ನಿಜವಾದ ಸತ್ಯಾಂಶಗಳೇನಾಗ್ತವೆ, ಸತ್ಯ ಶೋಧನೆಗಳೇನಾಗ್ತವೆ, ಅದರ ಮೇಲೆ ನಮ್ಮ ಮುಂದಿನ ಯೋಜನೆಗಳಿಗೆ ಅಥವಾ ಹೋರಾಟಕ್ಕೆ ಹಾದಿ ಸುಗಮ ಆಗ್ತದೆ. ಈ ನಿಟ್ಟಿನಲ್ಲಿ ಒಂದು ಡಿಮ್ಯಾಂಡನ್ನು ನಾವು ಫ್ರೇಮ್ ಮಾಡಿದ್ವಿ. ಇದರ ಜೊತೆಗೆ
ಇವತ್ತು ನೋಡಿ, 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂಥೇಳಿ ಇಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸುಮಾರು ಅದು ಆರಂಭ ಆದ ದಿನದಿಂದ 2017ರಿಂದನೂ ಇಲ್ಲಿಯವರೆಗೆ ಸುಮಾರು 9-10 ವರ್ಷಗಳಷ್ಟು ಸುದೀರ್ಘವಾದಂಥ ಚಳವಳಿ ನಡೀತದೆ. ಆದರೆ ಜನಸಾಮಾನ್ಯರಲ್ಲಿ ಆ ಯೋಜನೆಗಳ ಬಗ್ಗೆ ಆತಂಕ ಇದೆ, ವಿಜ್ಞಾನಿಗಳಲ್ಲಿ ಆತಂಕ ಇದೆ. ಆದರೆ ರಾಜಕಾರಣಿಗಳು ಮಾತ್ರ 3ನೇ ಹಂತದ ಶುದ್ಧೀಕರಣ ಅಗತ್ಯ ಇಲ್ಲ ಅನ್ನುವಂಥ ಉಡಾಫೆ ಉತ್ತರವನ್ನು ಇವತ್ತು ಹೇಳ್ತಾ ಇದ್ದಾರೆ ಜನಸಾಮಾನ್ಯರು. ಇವತ್ತು ಅದೇ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಲಾಗ್ರಹ ಸಮಾವೇಶ ಆದ ಮೇಲೆ ಅದರ ಒಂದು ಪರಿಣಾಮ ಇವತ್ತೇನಾಗಿದೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ದೊಡ್ಡಬಳ್ಳಾಪುರ ತಾಲೂಕಿನ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ನನಗೆ ನನ್ನ ಕ್ಷೇತ್ರಕ್ಕೆ ಮತಕ್ಷೇತ್ರಕ್ಕೆ 2 ಹಂತದ ಶುದ್ಧೀಕರಣ ನೀರು, ಅರೆಸಂಸ್ಕರಿತ ತ್ಯಾಜ್ಯ ನೀರು ನನ್ನ ಕ್ಷೇತ್ರಕ್ಕೆ ಬೇಡ, ನನಗೆ ಕೊಟ್ಟರೆ 3ನೇ ಹಂತದ ಶುದ್ಧೀಕರಣದ ನೀರನ್ನು ಕೊಡಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಇವತ್ತು ಅಂಥ ಒಂದು ಸಚಿವ ಸಂಪುಟದ ಆದೇಶವನ್ನು ಅವರು ಮಾಡಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕರಾದಂಥ ಶ್ರೀನಿವಾಸಯ್ಯನವರು ಎಲ್ಲ ಜಗಜ್ಜಾಹೀರಾಗುವ ಹಾಗೆ, ಕರ್ನಾಟಕ ರಾಜ್ಯದ ಎಲ್ರಿಗೂ ಗೊತ್ತಾಗುವ ಹಾಗೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಧೀರೋದಾತ್ತವಾದಂಥ ಭಾಷಣ ಮಾಡಿ, ನಾನು ಈ 3ನೇ ಹಂತದ ಶುದ್ಧೀಕರಣದ ನೀರು ಬೇಕು ಅಂತೇಳಿ ನಾನು ಇಲ್ಲಿಯವರೆಗೆ ಇದು ರಾಜಕೀಯ ಪ್ರೇರಿತ ಹೋರಾಟ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವಾಗ ಜಸ್ಟಿಸ್ ಗೋಪಾಲಗೌಡರು ಮತ್ತು ಹಲವಾರು ವಿಜ್ಞಾನಿಗಳು, ವೈದ್ಯರು ಬಂದು ನನ್ನ ಮತಕ್ಷೇತ್ರದಲ್ಲಿ ಜನಜಾಗೃತಿಯನ್ನು ಮಾಡ್ತಿದ್ದಾರೋ ಆವಾಗ ನನಗೆ ಅರ್ಥ ಆಗಿದೆ ಇದರಿಂದ ಮುಂದೆ ಅಪಾಯ ಅಂತೇಳಿ. ಹಾಗಾಗಿ ನನಗೆ ಕೊಟ್ಟರೆ ನೀವು ನನ್ನ ಮತಕ್ಷೇತ್ರಕ್ಕೆ 2ನೇ ಹಂತದ ಶುದ್ಧೀಕರಣವನ್ನು ನೀರನ್ನು ಕೊಡಬೇಡಿ, ಕೊಟ್ಟರೆ 3ನೇ ಹಂತದ ಶುದ್ಧೀಕರಣದ ನೀರನ್ನು ಮಾತ್ರ ಕೊಡಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ನನಗೆ ಸೆಕೆಂಡರಿ ಟ್ರೀಟೆಡ್ ವಾಟರ್, ಅರೆ ಸಂಸ್ಕರಿತ ನೀರು ಬೇಡ ಅನ್ನುವಂಥ ಭಾಷಣವನ್ನು ಮಾಡಿ ಇವತ್ತು ನಮ್ಮ ಅಭಿನಂದನೆಗೆ ಪಾತ್ರರಾಗ್ತಾ ಇದ್ದಾರೆ. ಹೀಗೆ ಆಡಳಿತ ಪಕ್ಷದ ಶಾಸಕ, ವಿರೋಧ ಪಕ್ಷದ ಶಾಸಕರೂ ಸಹ ಇವತ್ತು 3ನೇ ಹಂತದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಆಡಳಿತ ಪಕ್ಷದ ಶಾಸಕರಾಗ್ಬೋದು ಅಥವಾ ಉಸ್ತುವಾರಿ ಮಂತ್ರಿಗಳಾಗ್ಬೋದು, ಇದ್ರ ಬಗ್ಗೆ ಧ್ವನಿ ಎತ್ತದೇ ಇರತಕ್ಕಂಥದ್ದು ನಿಜವಾಗ್ಲೂ ಇದು ಇವರ ರಾಜಕೀಯ ಹಿತಾಸಕ್ತಿ ಮತ್ತು ಅವರಿಗೆ ಏನು ಮಹತ್ವಾಕಾಂಕ್ಷೆ ಇದೆ. ನಾವೇನಾದರೂ ಈ ರೀತಿ ಧ್ವನಿ ಎತ್ತಿದ್ರೆ ಎಲ್ಲಿ ನಮ್ಮ ಪಕ್ಷ ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತದೋ, ಎಲ್ಲಿ ಸಿದ್ದರಾಮಯ್ಯನವರು ನಮ್ಮ ಮೇಲೆ ಬೇಸರ ಮಾಡ್ಕೊಳ್ತಾರೋ, ಅಥವಾ ನಮಗೆ ಬರಬೇಕಾಗಿರ್ತಕ್ಕಂಥ ಲಾಭ ನಷ್ಟಗಳು ಲೆಕ್ಕಾಚಾರ ಮಾಡ್ತಿದ್ದಾರೋ, ನಿಜವಾಗ್ಲೂ ಇವರಿಗೆ ನಮ್ಮ ಜನರ ಹಿತಾಸಕ್ತಿಗಿಂತಲೂ ಅವರ ರಾಜಕೀಯ ಹಿತಾಸಕ್ತಿ ಮುಖ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಅವರು ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಬಿಡಿಯಾಗಿ ಹೋರಾಟ ಮಾಡ್ತಿದ್ದು ಇಷ್ಟು ವರ್ಷಗಳ ಕಾಲ. ಇವತ್ತು ಅನೇಕ ಸಾರಿ ಅನೇಕ ಸಂದರ್ಭಗಳಲ್ಲಿ ಸಂಘಟನೆಗಳು ಹೋರಾಟ ಮಾಡ್ತಿದ್ದು, ಅವರು ಒಂದೊಂದು ದಿನ ಬಂದು ಬೆಂಬಲ ಕೊಡ್ತಾ ಇದ್ರು, ರಾಜಕೀಯ ಪಕ್ಷಗಳ ಮುಖಂಡರುಗಳು ಬೆಂಬಲ ಕೊಡ್ತಾ ಇದ್ರು. ಇವೆಲ್ಲ ಬಿಡಿ ಹೋರಾಟಗಳಿಂದ ನಾವೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿನೇ ಇವತ್ತೊಂದು ಹೊಸ ಪ್ರಯೋಗ, ಅದು ತೆಲಂಗಾಣ ಮಾದರಿಯಂತೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಎಲ್ಲರನ್ನ ಭಾಗಿದಾರರನ್ನಾಗಿ ಮಾಡಿಕೊಂಡು ಒಂದು ದೊಡ್ಡ ಚಳುವಳಿಯನ್ನು ಕಟ್ಟುವ ನಿಟ್ಟಿನಲ್ಲಿ ಇವತ್ತು ಜಲಾಗ್ರಹ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ ಮಾಡಿ ಅದರಲ್ಲಿ ಎಲ್ಲರನ್ನ, ಯಾವುದೇ ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವಂಥ ಒಂದು ಸಮಾವೇಶವನ್ನು ಕೋಲಾರದಲ್ಲೇ ಈ ಜಲಾಗ್ರಹ ಒಂದು ಕಾರ್ಯ ರೂಪಕ್ಕೆ ಬಂದಂಥದ್ದು. ಸುಪ್ರೀಂ ಕೋರ್ಟ್ನ ನಿವೃತ್ತ ಜಸ್ಟಿಸ್ ಆದಂಥ ಗೋಪಾಲಗೌಡರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಗಾರವನ್ನು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ನಾವು ಮೊದಲಿಗೆ ಪ್ರಾರಂಭ ಮಾಡಿದ್ವಿ. ಅದರ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಕಾರ್ಯಾಗಾರ ಆಗಿ ಸರ್ಕಾರದ ಗಮನ ಸೆಳೆಯುವಂಥ ಕಾರ್ಯಕ್ರಮ ಮಾಡಿ ಎಚ್ಚರಿಕೆ ಕೊಟ್ಟಂತಾಯಿತು. ಈಗ ಕೋಲಾರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ 17ಕ್ಕಿದೆ. ಮಾಧ್ಯಮ ಮಿತ್ರರು ತಮಗೆಲ್ಲ ಗೊತ್ತಿದೆ, ನೀವು ಕೂಡ ನೀರಾವರಿ ಹೋರಾಟದ ಭಾಗವಾಗಿದ್ದೀರಿ. ಇವತ್ತು ನಾವು 3 ದಶಕಗಳಿಂದ ಸುಮಾರು 30 ವರ್ಷಗಳಿಂದ ಈ ಭಾಗಕ್ಕೆ ಶುದ್ಧವಾದಂತಹ ನದಿ ನೀರನ್ನು ಕುಡಿಯಲಿಕ್ಕೂ ಮತ್ತು ಕೃಷಿಗೆ ಕೊಡಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ಇವತ್ತು
ನಮಗೆ ಕುಡಿಲಿಕ್ಕೆ ಶುದ್ಧವಾದ ನೀರಿಲ್ಲ. ಇರುವಂಥ ನೀರಿನಲ್ಲಿ ಕ್ಲೋರೈಡು, ಆರ್ಸೆನಿಕ್ಕು, ನೈಟ್ರೇಟ್ಗಳ ಅಂಶದಿಂದ ಈ ಭಾಗದ ಜನಕ್ಕೆ ಏನು ಒಂದು ಮೂಳೆ ಸಹಿತ ಬೇರೆ ಬೇರೆ ರೀತಿಯ ಮಾರಣಾಂತಿಕ ಕಾಯಿಲೆಗಳಿದ್ದರಿಂದ ನಮಗೆ ಶುದ್ಧವಾದ ನೀರು ಕೊಡಿ ಅಂತ ನಾವು ಹೋರಾಟ ಮಾಡಿದ್ರೆ ನಾವು ಕೇಳದೇ ಇರುವಂಥ ಈ ಬೆಂಗಳೂರಿನ ತ್ಯಾಜ್ಯ ನೀರನ್ನು ಕೊಟ್ಟಿದ್ದ ಪರಿಣಾಮ ನನ್ನ ಅಂತರ್ಜಲ ಪೂರ್ತಿ ಮಲಿನ ಆಗ್ತಾ ಇದೆ. ಅದೊಂದು ಕಡೆ. ಇನ್ನೊಂದು ಕಡೆ ನಾವು ಕೇಳಿರಲಿಲ್ಲ ಎತ್ತಿನಹೊಳೆ ಯೋಜನೆ, ಅದು ಖಾಲಿ ಪೈಪ್ ಯೋಜನೆ ಅಂತೇಳಿ ಪ್ರಾರಂಭ ಮಾಡಿದ ದಿವಸನೇ ನಮ್ಮ ಹೋರಾಟಗಾರರು ಇಲ್ಲಿಂದ ನಾವು ಖಾಲಿ ಪೈಪ್ ತೆಗೆದುಕೊಂಡು ಪ್ರೊಟೆಸ್ಟ್ ಮಾಡಿದ್ವಿ. ಆಗ ನಮ್ಮನ್ನೊಂದು 3,000 ಜನನ್ನ ಅರೆಸ್ಟ್ ಮಾಡಿದ್ರು ಸರ್ಕಾರ. ಇವರು ಮಾಡೋ ಯೋಜನೆಗಳಿಗೆಲ್ಲ ಹೋರಾಟಗಾರರು ಅಡ್ಡಿಪಡಿಸ್ತಾರಂತ. 2 ವರ್ಷಗಳಲ್ಲಿ ಎತ್ತಿನಹೊಳೆಯಿಂದ ನೀರಿನ ಬುಗ್ಗೆಗಳಿಗೆ ಹೇಳ್ತದೆ ಅಂತ ಹೇಳಿದಂಥ ಸರ್ಕಾರ ಇವತ್ತು ಇಷ್ಟು ವರ್ಷಗಳಾಗಿದೆ, ಅದು ಖಾಲಿ ಪೈಪ್ ಯೋಜನೆ ಅಂತೇಳಿ ಎಲ್ರಿಗೂ ಈಗ ಮನವರಿಕೆ ಆಗಿದೆ. ನಮ್ಮ ತೆರಿಗೆ ಹಣನ ಈ ರೀತಿ ವ್ಯಯ ಮಾಡಿಕೊಂಡು ಈ ಭಾಗದ ಜನಗಳ ಮೇಲೆ, ಜಾನುವಾರುಗಳ ಮೇಲೆ ಒಂದು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುವಂಥ ಒಂದು ಸಂಭವ ಇದ್ರೂ ಕೂಡ ಇದೊಂದು ಸರ್ಕಾರಗಳು ಚೆಲ್ಲಾಟ ಆಡ್ತಾ ಇರುವಂಥದ್ದು ನಿಜವಾಗ್ಲೂ ಎಲ್ರಿಗೂ ಕೂಡ ಈ ಭಾಗದ ಜನಕ್ಕೆ ಬಹಳ ಸರ್ಕಾರಗಳ ಮೇಲೆ ದ್ವೇಷ ಹುಟ್ಟಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ. ಮೇಯ್ನು ಮುಖ್ಯವಾಗಿ ಏನಾಗಿದೆ ಅಂತಂದ್ರೆ, ನಮಗೆ ಇವತ್ತು ನಾವು 3 ಜಿಲ್ಲೆಯಲ್ಲವರು ಕೇಳ್ತಾ ಇರುವಂಥದ್ದು ನೀರು. ಸರ್ಕಾರಕ್ಕೆ ನಾವು ತೆರಿಗೆ ಕಟ್ಟಿದ್ದೀವಿ. ತೆರಿಗೆ ಕಟ್ಟಿ ನಾವು ಕೇಳ್ತಾ ಇರುವಂಥದ್ದು ಶುದ್ಧವಾದ ನೀರು. ಸರ್ಕಾರಗಳು ಅದನ್ನು ಒದಗಿಸ್ಲಿಕ್ಕೆ ಆಗ್ತಾ ಇದೆ.